ರಾಜೀನಾಮೆ ಕೊಡ್ತೀನಿ ಅಂತ ಸಚಿವ ನಾಗೇಂದ್ರ ಹೇಳಿದ ವಿಚಾರವಾಗಿ ಇಷ್ಟೊತ್ತಿಗಾಗಲೇ ನಾಗೇಂದ್ರ ರಾಜೀನಾಮೆ ಕೊಡಬೇಕಿತ್ತು. ರಾಜೀನಾಮೆ ಕೊಟ್ಟಿದ್ರೆ ಅವರ ಗೌರವ ಉಳಿತಾ ಇತ್ತು. ಬೆಂಗಳೂರಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯೊಂದನ್ನು ನೀಡ್ತಾ ಇದ್ದಾರೆ. ರಾಜೀನಾಮೆ ಕೊಡಬೇಕು ಅಂತಿದ್ದ ಸಚಿವ ನಾಗೇಂದ್ರ ಇಷ್ಟೊತ್ತಿಗಾಗಲೇ ಕೊಡಬೇಕಾಗಿತ್ತು. ಕೊಟ್ಟಿದ್ರೆ ಅವ್ರ ಗೌರವ ಉಳ್ಕೋತಾ ಇತ್ತು. ಈಗ ಬೆಂಗಳೂರಿನಲ್ಲಿ ಏನು ಜನಾರ್ದನ್ ರೆಡ್ಡಿ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪಡಿಸಿಕೊಂಡಿದ್ರು, ಅದಕ್ಕಾಗಿಯೇ ಅಂದು ನಾಗೇಂದ್ರ ರಾಜೀನಾಮೆಯನ್ನ ಪಡೆದಿದ್ರು. ಈಗ ಮತ್ತೆ ಸಿಎಂ ಡಿಕೆಶಿ ಮತ್ತೆ ನಾಗೇಂದ್ರನ್ನ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಟ್ರೆ ಎಸ್ಟಿ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಈಗ ಜನಾರ್ದನ್ ರೆಡ್ಡಿ ಹೇಳಿಕೆಯೊಂದನ್ನು ನೀಡುತ್ತಾ ಇದ್ದಾರೆ. ಜೊತೆಗೆ ರಾಜೀನಾಮೆ ಕೊಟ್ಟರು ಕೂಡ ರಾಜ್ಯದಲ್ಲಿ ಸಾಕಷ್ಟು ಇವತ್ತೇನು ರೈತರ ಪರ ಸಮಸ್ಯೆಗಳಾಗಿರ್ಬೋದು, ನವಲಿ ಜಲಾಶಯದ ಬಗ್ಗೆ ಆಗಿರ್ಬೋದು ಮತ್ತು ಬರದ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಇವತ್ತೇನು ಪಕ್ಷದ ನಿರ್ಧಾರ ಏನಿದೆ ಅದನ್ನು ಅಂತಿಮವಾಗಿ ಇವತ್ತು ಫೈನಲ್ ನಾನು ಮಾಧ್ಯಮಗಳ ಮೂಲಕ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರೋದು ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ರೆ. ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಳ್ತಾ ಇರೋದು ಸರಿಯಾದ ವಿಚಾರ ಗೊತ್ತಿಲ್ಲ. ಆದರೆ ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಮತ್ತು ರಾಧಾ ಮೋಹನ್ ಅಗರ್ವಾಲ್ ಅವರ ಸಮಕ್ಷಮದಲ್ಲಿ ಇವತ್ತೆಲ್ಲ ಒಂದು ತೀರ್ಮಾನ ಆಗಿರೋದು ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡ್ತಾರೆ ಇನ್ನೊಂದು ವಿಚಾರಗಳು ಇನ್ನೂ ಸ್ಪಷ್ಟವಾಗದೇ ಇರುವಂಥ ಈ ಸಂದರ್ಭದಲ್ಲಿ ಜೊತೆಗೆ ಅವರು ರಾಜೀನಾಮೆ ಕೊಟ್ಟರು ಕೂಡ ರಾಜ್ಯದಲ್ಲಿ ಸಾಕಷ್ಟು ಇವತ್ತೇನು ರೈತರ ಪರ ಸಮಸ್ಯೆಗಳಾಗಿರ್ಬೋದು, ನವಲಿ ಜಲಾಶಯದ ಬಗ್ಗೆ ಆಗಿರ್ಬೋದು ಮತ್ತು ಬರದ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಇವತ್ತೇನು ಪಕ್ಷದ ನಿರ್ಧಾರ ಏನಿದೆ ಅದನ್ನು ಅಂತಿಮವಾಗಿ. ಹೌದು ನೋಡಿ, ಈಗ ಮತ್ತೆ ಸಿಎಂ ಡಿಕೆಶಿ ನಾಗೇಂದ್ರನ್ನ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಕೊಡ್ತಾರೆ ಜೋಯಲ್, ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಜೋಯಲ್, ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿ ಈಗ ನಾಗೇಂದ್ರ ಒಂದು ಕಡೆ ಅವರು ದಲಿತರ ಸಮುದಾಯವನ್ನ ಈ ರೀತಿ ನಮ್ಮ ದಲಿತರ ಆಗಿರೋದ್ರಿಂದ ನನ್ನನ್ನ ಈ ರೀತಿ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರೆ, ಈ ಕಡೆ ಜನಾರ್ದನ್ ರೆಡ್ಡಿ ಎಸ್ಟಿ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದನ್ನ ವಿಚಾರ ಕೂಡ ಹೇಳ್ತಾ ಇದ್ದಾರೆ. ಏನಿದ್ರ ಮತ್ತಷ್ಟು ಅಪ್ಡೇಟ್ಸ್? ಎಸ್ ಪವನ್, ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಕಚೇರಿಯಲ್ಲಿ ಇವತ್ತು ಏನು ಮಾತನಾಡಿರುವಂತದ್ದು, ವಾಲ್ಮೀಕಿ ಜನಾಂಗದ 3 ಲಕ್ಷ ವೈಯಕ್ತಿಕ ಖಾತೆಗಳಿಗೆ ಹೋಗಬೇಕಾದಂತಹ 187 ಕೋಟಿ ರೂಪಾಯಿ ಹಣ ಏನಿದೆ, ಇದು ಯುವಕರಿಗೆ ಮತ್ತೆ ಮಹಿಳೆಯರಿಗೆ ಹಾಗೆ ರೈತರಿಗೆ ಉಪಯೋಗ ಆಗ್ಬೇಕಾದಂತಹ ಹಣ, ಆ ಸಮುದಾಯದ ಜನಕ್ಕೆ ಸೇರಿದಂತಹ ಹಣವನ್ನ ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು. ಸಿದ್ದರಾಮಯ್ಯನವರು ಅವತ್ತು ಸಚಿವ ನಾಗೇಂದ್ರ ಅವರನ್ನ ಕೈ ಬಿಡೋದಕ್ಕೆ ಕಾರಣ ಏನು, ಮತ್ತೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಸೇರಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಒಳ್ಳೇದು. ಈ ಒಂದು ರಾಜೀನಾಮೆಯಿಂದ ಎಸ್ಟಿ ಜನಾಂಗದ 3 ಲಕ್ಷ ಜನಕ್ಕೆ ಏನ್ ಸೇರ್ಬೇಕಾದಂತ 187 ಕೋಟಿ ರೂಪಾಯಿ ಹಣ ಏನಿದೆ ಇದನ್ನ ಕೊಡಿಸಿದಂತೆ ಆಗುತ್ತೆ. ಹೀಗಾಗಿ ಇದು ನಮ್ಮ ಪಕ್ಷಕ್ಕೆ ಹಾಗೆ ನಾಯಕರಿಗೆ ಒಂದು ಸದೃಢತೆ ಸಿಗುತ್ತೆ ಇದರಿಂದ. ಅಂದ್ರೆ ನಮ್ಮ ಪಕ್ಷದ ಜಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷಕ್ಕೆ ಇದು ಒಂಥರ ಸದೃಢತೆ ತಂದ್ಕೊಡುತ್ತೆ, ನಾವು ಆ ಸಮುದಾಯಕ್ಕೆ ನ್ಯಾಯ ಕೊಡಿಸಿದಂತಾಗುತ್ತೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ನಾವು ಶ್ರೀರಾಮುಲು ಹಾಗೇನೆ ವಿಜೇಂದ್ರ ಅವರು ಸೇರಿದಂತೆ ಪಕ್ಷದ ಎಲ್ಲಾ ನಾಯಕರು ಸೇರಿ ಸಾಮೂಹಿಕವಾಗಿ ರಾಜ್ಯದ ಎಲ್ಲಾ ಸಮಸ್ಯೆಗಳನ್ನು ಒಳಗೊಂಡಂತೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ. ಹೀಗಾಗಿ ನಾಗೇಂದ್ರ ಅವರು ರಾಜೀನಾಮೆ ನೀಡೋವರೆಗೂ ನಾವು ಬಿಡಲ್ಲ ಅನ್ನುವಂತ ವಿಚಾರವನ್ನ ಇವತ್ತು ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂತದ್ದು.
ಹಾಗೇನೆ ನಾನು ಏನು ಈ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವನ್ನ ಈಗಾಗಲೇ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀನಿ. ನಾಗೇಂದ್ರ ಇಷ್ಟೊತ್ತಿಗಾಗಲೇ ರಾಜೀನಾಮೆಯನ್ನ ಕೊಡ್ಬೇಕಿತ್ತು, ಕೊಟ್ಟಿದ್ರೆ ಆ ಗೌರವ ಉಳಿತಿತ್ತು. ಅವರಿಂದಾಗಿನೇ ಈ ಬಾರಿ ಅಧಿವೇಶನದಲ್ಲಿ ಏನು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಇಲ್ಲ ಅಂತಂದ್ರೆ ಆ ವಿಚಾರಗಳೆಲ್ಲ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ನಾಗೇಂದ್ರ ರಾಜೀನಾಮೆ ಮೊದ್ಲೇ ಕೊಟ್ಟಿದ್ರೆ ಇಷ್ಟೊಂದು ಸರ್ಕಾರಕ್ಕೆ ಮುಜುಗರ ಆಗ್ತಿರ್ಲಿಲ್ಲ, ಅವರು ಪಲಾಯನ ಮಾಡಿ ಬರ್ತಿರ್ಲಿಲ್ಲ. ಹೀಗಾಗಿ ನಾಗೇಂದ್ರ ರಾಜೀನಾಮೆ ಕೊಡ್ತೀನಿ ಅಂತ ಏನ್ ಹೇಳಿದ್ರೆ ಆ ವಿಚಾರದಲ್ಲಿ ಇನ್ನಷ್ಟು ಸ್ಪಷ್ಟನೆ ಬೇಕು. ಹೀಗಾಗಿ ನಾವಂತೂ ಪಾದಯಾತ್ರೆಯನ್ನ ಮಾಡ್ತೀವಿ. ವಾಲ್ಮೀಕಿ ನಿಗಮದ ಹಣವನ್ನ ನಾಗೇಂದ್ರ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಗೇಂದ್ರ ಅವರು ಇಲ್ಲಿ ರಾಜೀನಾಮೆಯನ್ನ ಕೊಡ್ಲೇಬೇಕು. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರೆ ಎಸ್ ಟಿ ಸಮುದಾಯಕ್ಕೂ ಕೂಡ ನ್ಯಾಯ ಸಿಕ್ಕಂತಾಗುತ್ತೆ ಅಂತ ಹೇಳಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಏನು ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿರುವಂತದ್ದು. ಒಟ್ಟಾರೆಯಾಗಿ ಶತಾಯಗತಾಯ ಬಿಜೆಪಿ ಇಲ್ಲಿ ಪಟ್ಟು ಹಿಡಿದಿರುವಂತದ್ದು, ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದೇ ತಿರ್ತೀವಿ ಅಂತ ಹೇಳಿ ಕುಳಿತಿರುವಂತದ್ದು. ಹೀಗಾಗಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಕುರಿತಾಗಿ ಒಂದಷ್ಟು ತಮ್ಮ ವಿಚಾರವನ್ನ ಇಲ್ಲಿ ಹಂಚಿಕೊಂಡಿರುವಂತದ್ದು. ಪವನ್. ಎಸ್ ಜೋಯಲ್, ಥ್ಯಾಂಕ್ ಯು ಸೊ ಮಚ್. ನೋಡಿ, ಈಗ CM DK ಶಿವಕುಮಾರ್ ಮತ್ತೆ ನಾಗೇಂದ್ರನ್ನ ತೆಗೆದುಕೊಂಡಿದ್ದಾರೆ. ಆದರೆ ಯಾವ ರೀತಿ ನೋಡಿ ST ಸಮುದಾಯಕ್ಕೆ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳಿ ಈಗ ಜನಾರ್ದನ ರೆಡ್ಡಿ ಮಾಜಿ ಸಚಿವರಾದಂತಹ ಜನಾರ್ದನ ರೆಡ್ಡಿ ಇದಕ್ಕೆ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ.